ಎಲ್ಲರಿಗೂ ನಮಸ್ಕಾರ. ನಾನು ದವಂಡ ಗರ್ಲ್ ಅಕ್ಷು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಂತ ಹೇಳಿದರೆ, ನಾನು ಫಸ್ಟಿಗೆ ಬೆಳಿಗ್ಗೆ ಎದ್ದು ಹೊರಟು ಸೀದಾ ನಾನು ಮದುವೆ ಆದ ಹಾಲಿಗೆ ಹೋಗಿದ್ದೆ. ಯಾಕಂತ ಹೇಳಿದರೆ, ನಾನು ಮದುವೆ ಆದ ದಿನ ನಮ್ಮದು ಮದುವೆ ಆಗಿದೆ, ಇದೇ ಹಾಲಲ್ಲಿ ಮದುವೆ ಆಗಿದೆ ಅಂತ ಹೇಳಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ನಾನು ಅದನ್ನು ತೊಗೊಂಡು ಬರಲಿಲ್ಲ ಇತ್ತು. ಸೊ ಅದಕ್ಕೋಸ್ಕರ ನಾವು ಬೆಳಿಗ್ಗೆ ಎದ್ಕೊಂಡು ರೆಡಿಯಾಗಿ ನಾವು ಹಾಲಿಗೆ ಹೋಗಿ ಅವ್ರೇನು ಸರ್ಟಿಫಿಕೇಟ್ ಕೊಟ್ಟರಲ್ಲ ಅದನ್ನು ತಗೊಂಡು ನಾವು ಅಲ್ಲೇ ಪಕ್ಕದಲ್ಲಿ ಒಂದು ನರ್ಸರಿ ಇದೆ, ಆ ನರ್ಸರಿಗೆ ಹೋಗಿಬಿಟ್ಟು ನಾವು ಮದುವೆ ಆದದ್ದು ವರ್ಷ ಒಂದು ಗಿಡ ನೆಡಬೇಕಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಆ ಗಿಡ ಯಾವಾಗಲೂ ಇರಬೇಕು ಅಂತ ಹೇಳಿ ನಾನು ತೆಂಗಿನ ಗಿಡನ ಆಯ್ಕೆ ಮಾಡಿಕೊಂಡೆ. ಸೊ ಆ ತೆಂಗಿನ ಗಿಡ ಎಲ್ಲ ತೊಗೊಂಡೋಗಿ ಮನೆಯಲ್ಲಿಟ್ಟು ಅದಾದಮೇಲೆ ನಾವು ಸಂಜೆಗೆ ನಮ್ಮ ಮನೆಗೆ ಹೊರಟ್ವಿ. ಮದುವೆ ಆದಮೇಲೆ ಒಂದಿನ ಆದರೂ ಹೆಂಡತಿ ಮನೆಯಲ್ಲಿ ಉಳಿಯೋದೊಂದು ಕ್ರಮ ಉಂಟು. ಸೊ ಅದನ್ನು ಮಾಡಿಕೊಳ್ಳುವ ಅಂತ ಹೇಳಿ ನಮ್ಮ ಮನೆಗೆ ನಾನು ಮತ್ತು ನಿತಿನ್ ಅವರಿಬ್ಬರು ಸಂಜೆಗೆ ಹೊರಟ್ವಿ. ಸಂಜೆಗೆ ಹೋಗಿ ಒಂದು ರಾತ್ರಿ ಪೂರ ಅಲ್ಲೇ ಸ್ಟೇ ಮಾಡಿ ಬೆಳಿಗ್ಗೆ ಎದ್ಕೊಂಡು ನಾವು ಬರಬೇಕಿತ್ತು. ಯಾಕಂತ ಹೇಳಿದರೆ ನಮ್ಮದು ನೆಕ್ಸ್ಟ್ ದಿನಕ್ಕೇ ಬೆಂಗಳೂರಿಗೆ ಹೋಗಲಿಕ್ಕೆ ಟಿಕೆಟ್ ಆಗಿತ್ತು. ಸೊ ಒಂದಿನ ನಾವು ಅಲ್ಲೇ ಸ್ಟೇ ಮಾಡಿದ್ವಿ. ಆಫ್ ಮಾಡುದಾ? ನೋಡಿ ಚುಂಕಿ ಬಂದಿದೆ. ನಾನು ಮನೆಗೆ ಹೋದ್ಮೇಲೆ ಫಸ್ಟ್ ಮಾಡಿದ ಕೆಲಸನೇ ನನ್ನ ಮದುವೆಗೆ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಿರುವಂಥದ್ದು. ಯಾಕಂದರೆ ನಾನು ಮದುವೆಗೆ ಏನೇನು ಗಿಫ್ಟ್ ಬಂದಿದೆ ಏನೂ ನೋಡ್ಕೊಂಡಿಲ್ಲ ಇತ್ತು. ಜಸ್ಟ್ ಎಲ್ಲ ಕೊಟ್ಟಿದ್ದರು, ತಗೊಂಡೋಗಿ ನನ್ನ ತಂಗಿಯ ಯಾರೋ ಮನೇಲಿ ಇಟ್ಟಿದ್ರು. ಯಾಕಂದರೆ ಅದು ನಂಗೆ ಗೊತ್ತಿಲ್ಲ ಯಾರು ತೊಗೊಂಡೋಗಿದ್ದಾರೆ ಏನೂ ಗೊತ್ತಿಲ್ಲ. ಯಾಕಂತ ಹೇಳಿದರೆ ನಾನು ಸೀದಾ ಮದುವೆ ಮಾಡ್ಕೊಂಡು ನನ್ನ ಗಂಡನ ಮನೆಗೆ ಹೋಗಿದ್ದೆ. ಆಮೇಲೆ ಬಂದ ತಕ್ಷಣ ನನ್ನ ತಂಗಿ ಹೇಳಿದ್ಲು, ಅಕ್ಕ ಗಿಫ್ಟ್ ಇದೆ ಬೇಗ ಬಾ ಓಪನ್ ಮಾಡಬೇಕು ಅಂತ ಹೇಳಿ. ಸೊ ಬೇಗ ಬಂದ ತಕ್ಷಣ ಫಸ್ಟ್ ಕೆಲಸವೇ ನಾನು ಗಿಫ್ಟ್ ಏನಂತ ಹೇಳಿ ನೋಡಿದ್ದು. ಆಮೇಲೆ ಸ್ವಲ್ಪ ಗಿಫ್ಟ್ ಮಾತ್ರ ನಾನು ಇಲ್ಲಿ ಓಪನ್ ಮಾಡಿ, ಇನ್ನು ಸ್ವಲ್ಪ ಗಿಫ್ಟನ್ನು ನಾನು ನಿಶನಿಗೆ ತಗೊಂಡು ಹೋಗಿದ್ದೆ. ಯಾಕಂತ ಹೇಳಿದರೆ ಅವಳಿಗೂ ಆಸೆ ಇತ್ತಂತೆ, ಏನಂತ ಹೇಳಿದರೆ ಗಿಫ್ಟ್ಸ್ ಎಲ್ಲ ಓಪನ್ ಮಾಡಬೇಕು ಅಂತ ಹೇಳಿ. ಆದರೆ ನನಗೆ ಮಾತ್ರ ಸೀರೆಗಳೆಲ್ಲ ಬಂದಿರುವಂಥದ್ದು, ಅವ್ರಿಗೆ ಸೀರೆ ಎಲ್ಲ ಬರೋದಿಲ್ಲಲ್ಲ. ಸೊ ಅವರಿಗೆ ಅಂತ ಇರಲಿಲ್ಲ. ಸೊ ಅವಳಿಗೊಂದು ಆಸೆಗಿರಲಿ ಅಂತ ಹೇಳಿ ಒಂದು 4-5 ಗಿಫ್ಟನ್ನು ನಾನು ಅಲ್ಲಿ ತೊಗೊಂಡೋಗಿ ಅವಳ ಹತ್ರ ಕೊಟ್ಟು ಓಪನ್ ಮಾಡಿಸಿದ್ದೆ. ಈ ಕೆಲವೆಲ್ಲ ನಾನು ನನ್ನ ಅಮ್ಮನ ಮನೆಯಲ್ಲಿ ಓಪನ್ ಮಾಡಿರುವಂಥದ್ದು, ಕೆಲವೆಲ್ಲ ನಾನು ನನ್ನ ಗಂಡನ ಮನೆಯಲ್ಲೇ ಓಪನ್ ಮಾಡಿರುವಂಥದ್ದು. ಸೊ ಓಪನ್ ಮಾಡಿದ್ದೆ. ಇದು ನಾನು ನನ್ನ ಗಂಡನ ಮನೆಯಲ್ಲಿ ಮಾಡಿರುವ ಫಸ್ಟ್ ತಿಂಡಿ. ನಾನು ಫಸ್ಟ್ ಟೈಮ್ ಮಾಡುವಾಗ ಪಲಾವ್ ಮಾಡಿದ್ದೆ. ಯಾಕಂದರೆ ನನಗೆ ಪಲಾವ್ ಅಂದರೆ ತುಂಬ ಇಷ್ಟ. ಮಸಾಲೆ ದೋಸೆ ಅಂದರೆ ಇಷ್ಟ, ಆದರೆ ನಂಗೆ ಮಸಾಲೆ ದೋಸೆ ಎಲ್ಲ ಅಷ್ಟೆಲ್ಲ ಚೆನ್ನಾಗಿ ಮಾಡೋಕ್ಕೆ ಬರ್ತಿಲ್ಲ. ಅದಕ್ಕೋಸ್ಕರ ನಾನು ಪಲಾವ್ ಮಾಡಿದ್ದೆ. ತುಂಬ ಚೆಂದ ಆಯ್ತಂತೇಳಿ ಎಲ್ಲ ಹೇಳಿದರು. ನನಗೆ ಮಸ್ತ್ ಖುಷಿ ಆಯಿತು. ಇಲ್ಲಾಂದ್ರೆ ನಂಗೆ ಗೊತ್ತಿತ್ತು ಅದು ಲೈಕ್ ಅದು ಅಂದ್ಕೊಂಡು ಹೇಳಿ. ಯಾಕಂತೇಳಿ ಹೇಳಿದ್ರೆ ಪಲಾವ್ ನಾನು ಟಾಪ್ ಮಾಡ್ತೀನಿ. ಸೊ ನಾನು ಪಲಾವೇ ಮಾಡಿದ್ದೆ. ನನಗೆ ಫಸ್ಟ್ ಟೈಮಲ್ಲಿ ಅಡುಗೆ ಮಾಡೋದು ಸ್ವಲ್ಪ ಕೈಕಾಲೆಲ್ಲ ನಡುಗಿತ್ತು. ನನಗೆ ಸುಮಾರು ಸಮಯದಿಂದ ಪಲಾವೆಲ್ಲ ಮಾಡ್ಕೊಂಡು ಬಂದಿದೆ, ಆದರೂ ಸಮೇತ ನನಗೆ ಅಲ್ಲಿ ಫಸ್ಟ್ ಟೈಮ್ ಮಾಡುವಾಗ ಕೈಕಾಲೆಲ್ಲ ಒಂದು ಸಲ ನಡುಗುತ್ತೆ. ಆದರೂ ನಾನು ಬೆಳಗ್ಗೆ ಎತ್ಕೊಂಡು ತಿಂಡಿ ಎಲ್ಲ ಮಾಡಿಬಿಟ್ಟೆ. ಬೆಳಗ್ಗೆದ್ದು ತಿಂಡಿ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ದಿನ ಪ್ಲ್ಯಾನ್ ಮಾಡಿದ್ವಿ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿ. ಬೆಂಗಳೂರಿಗೆ ಹೋಗ್ಲಿಕ್ಕಿಂತ ಮುಂಚೆ ವಾಪಸ್ಸು ನಮ್ಮ ಮನೆಗೆ ಹೋಗಿ ಎಲ್ಲರಿಗೂ ಮಾತಾಡಿಸಿ ಆಮೇಲೆ ಎಲ್ಲರ ಹತ್ರ ಆಶೀರ್ವಾದ ತಗೊಂಡು ನಾನು ಬೆಂಗಳೂರಿಗೆ ಹೋಗ್ತಿದ್ದೇನಂತ ಹೇಳಿ ಎಲ್ಲರಿಗೂ ಹೇಳಿ ಆಮೇಲೆ ಅಲ್ಲಿಂದ ಸೀದಾ ನಾವು ಬೆಂಗಳೂರಿಗೆ ಹೊರಟ್ವಿ. ಬಸ್ಸಲ್ಲಿ ಹೋಗಿರೋದು ನಾವು ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋಗುವಾಗ. ನಮ್ಮ ಮನೆಯಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಎಲ್ಲ ಮಾಡಿ ಸೀದಾ ನಾವು ಸ್ವಲ್ಪ ಪ್ಯಾಕಿಂಗ್ಸ್ ಎಲ್ಲ ಮಾಡಲಿಕ್ಕಿತ್ತು ನಮಗೆ. ಸೊ ನಾವು ಬೇಗ ಮನೆಗೆ ಹೋದ್ವಿ. ಬಸ್ಸೆಲ್ಲ ಹತ್ತಿ ಸೀದಾ ಹೋದದ್ದೇ ನಾವು ಬೆಂಗಳೂರಿಗೆ ನಾನು ಹೋದಾಗ ಫಸ್ಟಿಗೆ ರೂಮೆಲ್ಲ ನಿತಿನವರು ಫುಲ್ಲು ಅರೇಂಜ್ ಎಲ್ಲ ಮಾಡಿದರು ಆಲ್ಮೋಸ್ಟು. ನಾನು ಹೋಗುವಾಗ ರೂಮಲ್ಲಿ ಏನೂ ಇರಲಿಲ್ಲ, ಖಾಲಿ ಇದೊಂದು
ಅಳಿಲು ಮಾತ್ರ ಇತ್ತು ನನ್ನೊಟ್ಟಿಗೆ. ನಾನು ಎಷ್ಟು ಹೊತ್ತು ಒಬ್ಬಳೇ ಇದ್ದೆ, ಅಷ್ಟು ಹೊತ್ತು ಆ ಅಳಿಲು ನನ್ನೊಟ್ಟಿಗಿತ್ತು. ಅದಾದಮೇಲೆ ನಿತಿನ್ ಅವ್ರು ಬಂದರು, ನಾವು ಡಿಮಾರ್ಟಿಗೆಲ್ಲ ಹೋಗಿದ್ವಿ. ಎಂತಕ್ಕಂತ ಹೇಳಿದರೆ ಮನೆಗೆ ಸಾಮಾನು ಎಲ್ಲ ತರಬೇಕಿತ್ತು. ಸೊ ಫಸ್ಟಿಗೆ ನಾವು ಹೋದದ್ದೇ ಡಿಮಾರ್ಟು. ನಮಗೊಂದು 2-3 ದಿನ ಆಯಿತು ಸಾಮಾನೆಲ್ಲ ಅರೇಂಜ್ ಮಾಡಲಿಕ್ಕೆ. ಆಮೇಲೆ ಗ್ಯಾಸ್ ಸ್ಟವ್ ಎಲ್ಲ ಬೇಕಿತ್ತು, ಪ್ರತಿಯೊಂದು ಐಟಮ್ಸ್ ಬೇಕಿತ್ತು, ಅದೆಲ್ಲ ಹಾಕಿಸಿ ಅದಾದಮೇಲೆ ನಾವು ಫಸ್ಟು ದಿನ ಅಲ್ಲ 2ನೇ ದಿನಕ್ಕೆ ನಾವು ಹಾಲು ಇಟ್ಟು ಹೋಗಿಸಿದ್ವಿ. ನನಗಂತೂ ಹಾಲು ಇದು ಎಂತ ಕುದಿ ಒರೆಸುವಾಗೆಲ್ಲ ನಮ್ಮ ಮನೆ ಒಕ್ಲೆದೆಲ್ಲ ನೆನಪಾಗ್ತಾ ಇತ್ತು. ಯಾಕಂತ ಹೇಳಿದರೆ ನಮ್ಮ ಮನೆ ಒಕ್ಲ ದಿನ ತುಂಬ ಹೊತ್ತು ಕೂತ್ಕೊಂಡು ಹಾಡು ಹೇಳಿ ಆಮೇಲೆ ಲಾಸ್ಟಿಗೆ ಹಾಲು ಹೋಗಿದ್ದು ನನಗೆ ಅದೆಲ್ಲ ನೆನಪಿಗೆ ಬಂತು. ನಾವು ರಪಕ್ಕ ಹಾಲು ಒಕ್ಕುವಾಗ ಸಕ್ಕರೆ ಎಲ್ಲ ಹಾಕಿ ಆ ಹಾಲನ್ನು ಮತ್ತೆ ನಾವು ಕುಡಿದ್ವಿ. ಈಗ ನಾನು ಈ ವಿಡಿಯೋ ಮಾಡಿ 1-1.5 ತಿಂಗಳಾಗಿದೆ. ನಾನು ಇವತ್ತು ಇದನ್ನು ಎಡಿಟ್ ಮಾಡ್ತಿರುವಂಥದ್ದು. ಈಗ ವಾಯ್ಸ್ ಓವರ್ ಕೊಡುವಾಗ ನನಗೆ ಜೋರೆಲ್ಲ ನೆನಪಾಗ್ತಾ ಇದೆ. ಸ್ವಾಮಿ ದೇವರೇ ಒಳ್ಳೇದು ಮಾಡಿಕೊಡಿ. ಗಣಪತಿ ಸಂಕಷ್ಟಿ ದಿನ ರೂಮಿಗೆ ಬಂದಿತ್ತು, ಆಶೀರ್ವಾದ ಇರಲಿ. ಮೇಲ್ ಬರಕ್ಕೆ ಇರು. ಚೂರಿ ಅಂದರೆ ಮತ್ತೆ ಜಾಸ್ತಿ ಸಕ್ಕರೆ ಹಾಕ್ಬಾರ್ದು, ನಂಗೆ ಇಷ್ಟ ಆಗಲ್ಲ. ಸಕ್ಕರೆ ತುಪ್ಪ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ ಬಂತು ಬರ್ಲಿ ಚೂರು ಬರ್ಲಿ ಬಾ ಬಾಲು. ಸಾಕು ಸ್ವಾಮಿ ದೇವರೇ ಅನ್ನ ದೇವತೆ. ಹಾಂ ನಾವು ಬೆಂಗಳೂರಿಗೆ ಬಂದ ತಕ್ಷಣ ನಮಗೆ ಕೆಲವರೆಲ್ಲ ಅಂದರೆ ನಿತಿನ್ ಅವ್ರದ್ದು ಫ್ರೆಂಡು ಆಫೀಸ್ ಕಡೆಯಿಂದ ಎಲ್ಲ ಗಿಫ್ಟ್ಸ್ ಎಲ್ಲ ಕೊಡ್ತಾಯಿದ್ರು. ಪ್ರತಿ ಸಲ ಏನಾದರೂ ಸಂಜೆ ಬರುವಾಗ ಏನಾದರೂ ಹಿಡ್ಕೊಂಡು ಬರ್ತಾಯಿದ್ರು ನಿತಿನ್ ಅವರು. ಫಸ್ಟ್ ಟೈಮು ಬರುವಾಗ ಎಂಥದ ಒಂದು ಟೀ ಕಪ್ ಇದು ಫುಲ್ ಬಾಕ್ಸ್ ಹಿಡ್ಕೊಂಡು ಬಂದು, ಇದು ನನಗೆ ಮದುವೆಗೆ ಗಿಫ್ಟ್ ಬಂದಿರುವಂಥದ್ದು, ಫ್ರೆಂಡ್ ಕೊಟ್ಟಿರುವಂಥದ್ದು ಅಂತ ಹೇಳಿ ಕೊಟ್ಟರು. ನಂಗೆ ಭಾರಿ ಖುಷಿ ಆಯಿತು ಒಂದ್ಸಲ. ಅದಾದಮೇಲೆ ನೆಕ್ಸ್ಟ್ ದಿನ ಸಂಜೆ ಬರುವಾಗ ಇನ್ನೊಂದು ಫುಲ್ಲು ಕಿಚನ್ ಸೆಟ್ ಒಂದು ಹಿಡ್ಕೊಂಡು ಬಂದಿದ್ದರು. ಅದು ಸಹ ತುಂಬ ಒಳ್ಳೆ ಇತ್ತು. ಅದನ್ನು ಸಹ ತಗೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ದಿನ ಇನ್ನೊಬ್ಬರು ಇಡ್ಲಿ ಮಾಡುವಂಥದ್ದು, ಇಡ್ಲಿ ಅಟ್ಟ ಅಂತಿರ್ತಲ್ಲ ನಾವು, ಅಂಥದ್ದು ಕೊಟ್ಟಿದ್ರು. ಕೆಲವರೆಲ್ಲ ತುಂಬ ಗಿಫ್ಟ್ ಕೊಟ್ಟರು, ವಾಚು ಇಂಥದ್ದೆಲ್ಲ ಇತ್ತು. ಅದರೊಟ್ಟಿಗೆ ಈಗ ಈ ಥರ ಕಿಚನ್ ಐಟಮ್ಸ್ ಎಲ್ಲ ಕೊಟ್ಟರಲ್ಲ, ಅದೆಲ್ಲ ನಂಗೆ ಇಷ್ಟ ಆಗಿತ್ತು. ಸೊ ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೆ ನಾನು. ಎಲ್ಲರಿಗೂ ಥ್ಯಾಂಕ್ ಯು. ಆಮೇಲೆ ನಾವು ಬಂದು 1 ವಾರಕ್ಕೆಲ್ಲ ಲತೇಶಣ್ಣ ಮತ್ತು ವಿಘ್ನೇಶಣ್ಣನ ಕರೆದಿದ್ದೆ ನಾನು. ಸೊ ಅವ್ರು ಸಹ ಬಂದಿದ್ದರು. ಒಂದು ದಿನ ಫುಲ್ಲು ಹೆಂಗೆ ಸ್ಪೆಂಡ್ ಆಯ್ತಂತಲೇ ಗೊತ್ತಾಗಲಿಲ್ಲ ನನಗೆ. ಯಾಕಂತ ಹೇಳಿದರೆ ನಾನು ಯಾವಾಗಲೂ ಒಬ್ಬಳೇ ಕುತ್ಕೊಂಡಿರ್ತಿದ್ದೆ. ಅದಾದಮೇಲೆ ಲತೇಶಣ್ಣ ವಿಘ್ನೇಶಣ್ಣ ಬಂದಾಗ ತುಂಬ ಖುಷಿ ಆಯ್ತು ನನಗೆ. ಗಾಡಿ ಟರ್ನ್ ಮಾಡುವಾಗ ಎಷ್ಟು ಇದು ನಮಗೆ ಬಂದಿರುವ ಗಿಫ್ಟ್ ಸಿಕ್ಕಿರುವ ಆಟದಿಂದ ನಾನು ಫಸ್ಟ್ ಟೈಮ್ ಇಡ್ಲಿ ಮಾಡಿದಾಗ ತಗೊಂಡಿರೋ ವಿಡಿಯೋ. ಫಸ್ಟ್ ಟೈಮ್ ಇಡ್ಲಿ ಮಾಡಿದ್ದೆ, ತುಂಬ ಚೆಂದ ಆಗಿತ್ತು. ಅದಕ್ಕೋಸ್ಕರ ನಾನು ವೀಡಿಯೋ ತಗೊಂಡಿದ್ದೆ. ಲದೇಶಣ್ಣ, ನಾನು ಫಸ್ಟ್ ಟೈಮ್ ಮಾಡೋದು ಇಡ್ಲಿ ಅಂದರೆ ಇಲ್ಲಿ ಅಕ್ಕಿ ತಂದು ಮಾಡೋದು ಫಸ್ಟ್ ಇಡ್ಲಿ. ಹೆಂಗಾಯ್ತು ಹೇಳಿ, ನೀನೇ ತಿಂತಿರೋದು. ಎಕ್ಸ್ಪೆರಿಮೆಂಟ್ ಮಾಡ್ದಲ್ಲ ಎಲ್ಲರ ಮೇಲೆ. ಉದ್ದ ಎಷ್ಟು ಹಾಕನ್ ಗೊತ್ತಿಲ್ಲ, ಅಕ್ಕಿ ಎಷ್ಟು ಹಾಕನ್ ಗೊತ್ತಿಲ್ಲ, ಆರು ಒಂದು ಹಾಕಿ ಮಾಡ್ದಾಳು. ಲೈಕ್ ಆಯ್ತು. ಇಡ್ಲಿ ಒಳ್ಳೆ ಸ್ಮೂತ್ ಆಯ್ತು ಕಡೆ. ಮಲ್ಲಿಗೆ ಕಣಗಿತ್ತು, ಮಲ್ಲಿಗೆ ಹೂ ಕಣಗಿತ್ತು. ಹೌದಾ? ಮತ್ತು ಅದು ನಮ್ದು ಈ ಕೋಳಿ ಪಾಯದ ಒಳ್ಳೆ ಹೇಳುಗಲ್ಲ, ಬಾಯಿ ನೀರು ಬರ್ತದೆ. ಹೌದು, ಒಳ್ಳೆ ಆಯ್ತಲ್ಲ? ಒಳ್ಳೆ ಟಾಪ್. ಅಡ್ಡಿಲ್ಲ. ನಾನು 2 ಜನ ಅಂತ ಕೇಂಡೆ. ಹೋಟ್ಲು ಬೆಚ್ಚು ಇಬ್ಬರು ಸೇರಿ ಹೋಟ್ಲು ಬೆಚ್ಚು. ಡಾನ್. ಇಲ್ಲಿ ನಮಗೆ ಏರ್ಪೋರ್ಟ್ ತುಂಬ ಹತ್ತಿರ ಇರೋದ್ರಿಂದ ದಿನಾ ನಮಗೆ ಏರೋಪ್ಲೇನ್ ನಮ್ಮ ಮನೆ ಮೇಲೇ ಹೋಗುತ್ತೆ. ಅದನ್ನು ಕಾಂಬುದೇ ಒಂದು ಖುಷಿ. ಇಲ್ಲಿ ನೋಡಿ, ಇಲ್ಲ ಎಟ್ ಅ ಟೈಮ್ 5-6 ಒಟ್ಟಿಗೆ ಏರೋಪ್ಲೇನ್ ಬರ್ತಾಯಿತ್ತು. ಸೊ ಅದನ್ನೆಲ್ಲ ನಾವು ವೀಡಿಯೋ ಮಾಡ್ಕೊತಾ ಇದ್ದೆ.
ಇವತ್ತು ನಾನು ಮಣ್ಣು ತರ್ಲಿಕ್ಕಂತ ಬಂದಿದ್ದೆ. ಇವಳು ನನ್ನ ಹೊಸ ಫ್ರೆಂಡು ರಮ್ಯಾ ಅಂತ. ನಾನೇನು ತೋರಿಸ್ತೀನಿ ನಿಮಗೆ ನೋಡಿ. ಇದೆಂತ ಸೀತಾಫಲ ಇರ್ಬೋದಾ ಅಂತ. ಹೌದು, ಸೀತಾಫಲನೇ ಅಂದ್ಕೊಳ್ತೀನಿ ನಾನು. ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ ಯಾವ ಫಲ ಅಂತ. ನಾನಿವತ್ತು ಪಾಟ್ ಇಟ್ಕೊಂಡಿದ್ದೀನಿ. ಯಾಕಂತೇಳಿ ಹೇಳಿದರೆ ನನಗೆ ನಿನ್ನೆ ಒಂದು ಮೆಣಸಿನ ಗಿಡ ಸಿಕ್ಕಿದೆ, ಅದನ್ನು ನಾನು ಕಿತ್ಕೊಂಡು ಬಂದಿದ್ದೀನಿ. ಸೊ ನಿತಿನ್ ಅವ್ರ ಹತ್ರ ಒಂದು ಪಾಟ್ ತರಲಿಕ್ಕೆ ಹೇಳಿದ್ದೆ. ಸೊ ತಂದಿದ್ರು. ಇದಕ್ಕೆ ಆ ಪಾಟ್ ಒಳಗೆ ಮಣ್ಣು ಸಹ ತೊಗೊಂಡು ಬಂದಿದ್ದೇನೆ ನಾನು ನಿನ್ನೆ. ಇಲ್ಲೇ ಹತ್ತಿರದಿಂದ ಒಂದು ಗದ್ದೆ ಇತ್ತು, ಅಲ್ಲೇ ಹೋಗಿ ಮಣ್ಣು ತಗೊಂಡು ಬಂದು ಈಗ ಮೆಣಸಿನ ಗಿಡ ನಡ್ತೆ ಅಂತ ಅಂದ್ಕೊಂಡಿದ್ದೀನಿ. ಕಾಂಬ, ನಾನೀಗ ಫಸ್ಟ್ ನಿಮ್ಮ ಮೆಣಸಿನಕಾಯಿ ಗಿಡ ತೋರಿಸ್ದೆ ಹೆಂಗಿತ್ತಂತೇಳಿ ಹೇಳಿ. ಇದೇ ಅದು ಮೆಣಸಿನ್ಕಾಯಿ ಗಿಡ ನೋಡಿ. ಇಲ್ಲೆಲ್ಲ ಪ್ಲಾಸ್ಟಿಕ್ಕಲ್ಲ ಇತ್ತು, ಪ್ಲಾಸ್ಟಿಕ್ ಒಳಗೆಲ್ಲ ಬೆಳೆದಿದೆ ಪಾಪ. ಅದಕ್ಕೆ ಕಿತ್ಕೊಂಡು ಬಂದಿದೆ. ಚಂದ ಇತ್ತು. ಲಾಯ್ಕ್ ಮಾಡಿ ಬೆಳೆಸಿ ಲಾಯ್ಕ್ ಮೆಣಸಿನ್ಕಾಯಿ ಆದರೆ ಒಳ್ಳೆತ್ತು. ಇದು ನಾನು ನಿನ್ನೆ ಗೆದ್ದೆಯಿಂದ ತಂದಿರೋ ಮಣ್ಣು ನೋಡಿ. ಇದು ನನ್ನ ಫ್ಲೈಟ್. ಈ ಮಣ್ಣನ್ನು ಯೂಸ್ ಮಾಡಿ ಈಗ ಈ ಪಾಟಿಗೆ ಹಾಕಿ ಇದನ್ನು ನಡ್ತೀನಿ. ಈಗ ಒಂದು ಪ್ಲಾಸ್ಟಿಕ್ ಇಟ್ಕೊಂಡಿದೆ ಅಂತಕ್ಕಂದರೆ ಇಲ್ಲೆಲ್ಲ ಮಣ್ಣು ತಾಗಬಾರ್ದಂತ ಹೇಳಿ. ಇದು ಬೆಳಿಗ್ಗೆ ನಾನೇ ಹೊಟ್ಟೆ ಮಾಡಿದ್ದು. ಧೂಳು. ಇದಕ್ಕೆ ನಾನು ನಿನ್ನೆ ಸಂಜೆ ನೀರು ಹಾಕಿ ಇಡಬೇಕಿತ್ತು. ಇಲ್ಲಿ ನೋಡಿ, ಇದೆಲ್ಲ ಇತ್ತು ಇದ್ರ ಬುಡದಲ್ಲಿ. ಸೊ ಇದನ್ನೆಲ್ಲ ಕಿತ್ತಿದ್ದೀನಿ. ಹಾಯ್, ಗುಡ್ ಮಾರ್ನಿಂಗ್. ಇವಾಗ ಸ್ವಲ್ಪ ಮಣ್ಣನ್ನೆಲ್ಲ ಹೀಗೆ ಮಾಡಿಕೊಂಡು, ಇದೆಲ್ಲ ಕಲ್ಲ ಇದ್ರ ಅಗಳ ಇತ್ತು. ತಡೆ ಒಂದು ಸ್ವಲ್ಪ ತಡೆ. ಇವಾಗ ಒಂದು ಅರ್ಧ ಮಣ್ಣು ತೆಗಿದೆ ಅಲ್ವಾ, ಇನ್ನೊಂದು ಅರ್ಧ ಮಣ್ಣು ಇರುತ್ತೆ. ಇವಾಗ ಗಿಡ ಇಟ್ಟೆ. ಇದಕ್ಕೊಂದು ವಾದಿ ಏನಾದ್ರು ಬೇಕು ಮಾಡಿ. ಇವಾಗ ರೂಮ್ ಇದು ಓನರ್ ಬರಬೇಕು. ನಾಯ್ಕಾಯಿ ಮಸ್ತು ಮೆಣಸಿನ್ಕಾಯಿ ಆಗಬೇಕಾಯ್ತಾ. ನೀನು ಸ್ವಲ್ಪ ನೀರು ತರ್ತೆ ಇವಾಗ. ಆಫ್ ಮಾಡಲ. ಇವಾಗ ಸ್ವಲ್ಪ ನೀರು ಹಾಕುವ. ಸ್ವಾಮಿ ದೇವರೇ, ಮಸ್ತ್ ಮೆಣಸಿನ್ಕಾಯಿ ಆಗಲಿ. ಇದು ಅಡಿ ಒಂದು ಪ್ಲೇಟ್ ಬೇಕಿತ್ತು. ನಾನು ನೆಟ್ಟ ಫಸ್ಟ್ ಗಿಡ ಹಂಗೆ ತೆಗಿಬೇಡ. ನಾನು ನೆಟ್ಟ ಮೊದಲ ಗಿಡ ಮೆಣಸಿನ್ಕಾಯಿ ಗಿಡ. ಇದೆಲ್ಲ ನೋಡಿ, ಇದೆಲ್ಲ ಅದರಲ್ಲಿ ಬೇರೆಲ್ಲಿತ್ತು ಗೊತ್ತಾ, ಈ ಪ್ಲಾಸ್ಟಿಕ್ಸ್. ನೋಡಿ ನಮ್ಮ ಅಕ್ಕ ಎಷ್ಟು ಚೆನ್ನಾಗಿ ನೆಟ್ಟಿದ್ದಾರೆ ಗಿಡ. ಒಳ್ಳೆ ಮೆಣಸಿನ್ಕಾಯಿ ಕೊಡು, ಒಳ್ಳೆ ಮೆಣಸಿನ್ಕಾಯಿ ಕೊಡು. ಗಿಡ ನೆಡೋ ಕಾರ್ಯಕ್ರಮ ಎಲ್ಲ ಆದಮೇಲೆ ಇದು ಇನ್ನೊಂದು ದಿನ ಯಾವತ್ತು ಮೀನು ತರಲಿಕ್ಕಂತ ಹೋಗಿದ್ದೆ. ಫಸ್ಟ್ ಟೈಮ್ ನಾನು ಹೋಗಿರುವಂಥದ್ದು. ನನಗೆ ಅಲ್ಲಿ ಫಸ್ಟ್ ನೋಡ್ತಾ ಜಾರಿ ಕಾಣಿಸ್ತು. ಜಾರಿ ಕಂಡ್ರ ಮೇಲೆ ನಂಗೆ ಜಾರಿ ಬೇಕೇ ಬೇಕಂತ ಅನ್ನಿಸ್ತು. ಸೊ ಜಾರಿ ಸಹ ತೊಗೊಂಡು ಬಂದೆ. ನನಗೋಸ್ಕರ ಜಾರಿ ಮತ್ತು ನಿತಿನ್ಗೋಸ್ಕರ ಮೀನು ತೊಗೊಂಡಿತ್ತು. ನಿತಿನ್ ಅವರಿಗೆ ಮೀನೆಲ್ಲ ಫ್ರೈ ಎಲ್ಲ ಮಾಡಿದರೆ ಇಷ್ಟ ಆಗುತ್ತೆ, ನನಗೆ ಜಾರಿ ಸುಕ್ಕ ಇಷ್ಟ ಆಗುತ್ತೆ. ಸೊ ನಂಗೆ ಬೇಕಾಗಿರೋದು ನಾನು, ಅವ್ರಿಗೆ ಬೇಕಾಗಿರೋದು ಅವರಿಗೆ ಎಲ್ಲ ಮಾಡಿಕೊಂಡು ಒಳ್ಳೆ ಊಟ ಆಗಿತ್ತು. ಒಳ್ಳೆ ಗರ್ಜು ಊಟ ಆಗಿತ್ತು ಆವತ್ತಿನ ದಿನ ಮಾತ್ರ. ಜಾರಿ ಆಮೇಲೆ ಮೀನು ಫ್ರೈ ಎಲ್ಲ ಒಟ್ಟಿಗೆ ಊಟ ಮಾಡಿಕೊಂಡು ಅದಾದಮೇಲೆ ನೆಕ್ಸ್ಟ್ ದಿನಕ್ಕೆ ರಾಘು ಅಮ್ಮ ಬಂದಿದ್ದರು. ಅವರಿಗೋಸ್ಕರ ಮತ್ತೆ ವಾಪಸ್ ಸ್ಪೆಷಲ್ ಅಡುಗೆ ಇನ್ನೊಂದು ದಿನ. ಅದು ಆ್ಯಕ್ಚುಲಿ ಅವ್ರು ಒಂದು ದಿನ ಬಿಟ್ಟು ಬಂದಿರುವಂಥದ್ದು. ಸೊ ಅವರಿಗೆ ಅಂತ ಹೇಳಿ ಚಿಕನ್ ಎಲ್ಲ ಮಾಡಿದ್ವಿ. ಅವರಿಗೂ ತುಂಬ ಖುಷಿ ಆಯಿತು ಬಂದು. ರೂಮಲ್ಲಿ ತುಂಬ ಬೋರ್ ಆಗ್ತಿದೆ ಅಂತ ಹೇಳಿ ನೆಕ್ಸ್ಟ್ ದಿನ ನಾವು ವಿಶಾಲ್ ಮಾರ್ಟಿಗೆ ಶಾಪಿಂಗಿಗೆ ಅಂತ ಹೋಗಿತ್ತು. ಆವಾಗ ಇದೊಂದು ಲೂಡೋ ಬುಕ್ ಕಾಣಿಸ್ತು. ಸೊ ಲೂಡೋ ಬುಕ್ ಹಿಡ್ಕೊಂಡು ಬಂದು ಅದಾದಮೇಲೆ ದಿನ ಕುತ್ಕೊಂಡು ಸಂಜೆ ಒಂದು ಗಳಿಗೆ ಕುತ್ಕೊಂಡು ಲೂಡೋ ಆಡೋದೇ ನಮ್ಮ ದಿನಚರಿಯಲ್ಲಿ ಒಂದು ಭಾಗ ಆಗಿ ಹೋಯಿತು. ಈಗ ನಾವಂತೂ ದಿನ ಸಂಜೆಗೆ ಕುತ್ಕೊಂಡು ಲೂಡೋ ಆಡೋದೇ, ನಾವು ಮಲಗೋದೇ ಇಲ್ಲ.
ನಾನು ನನ್ನ ತಂಗಿ ಆಮೇಲೆ ನಿತಿನ್ ಅವರು ಮತ್ತು ರಮ್ಯ, ನಾವು 4 ಜನ ಕೂತ್ಕೊಂಡು ಲೂಡೋ ಆಡ್ತೇವೆ. ಲತೇಶಣ್ಣ ಬಂದಾಗ ಲತೇಶಣ್ಣನೂ ಆಡ್ತಾನೆ. ಸೊ ಖುಷಿ ಆಗತ್ತೆ. ನೋಡಿ, ಈಗ ಸಮಯ 5:41 ಅಂದರೆ ಹತ್ರ 5:15. ಆದರೆ ಇಲ್ಲಿ ಬೆಳಕೆಷ್ಟಿದೆ ನೋಡಿ, ಫುಲ್ಲು ಬೆಳಕಾಯಿತು. 4:15 ಬೆಳಕಾಗತ್ತೆ ಇಲ್ಲಿ, ಆಶ್ಚರ್ಯ. ತಡೆ, ಇವಾಗ ನೋಡಿ, ನಾನು ಸ್ವಲ್ಪ ಪುದೀನ ಗಿಡನ ನಡುವ ಅಂತ ಎಣಿಸ್ಕೊಂಡಿದ್ದೀನಿ. ಇದು ಪುದೀನ ಗಿಡಕ್ಕೆ ಬೇರೆಲ್ಲ ತರುವಂಥದ್ದು ಮಾಡಿದೆ. ಪುದೀನ ಇದು ತಂದದ್ದನ್ನು ಫುಲ್ಲು ಎಲೆ ಎಲ್ಲ ಬಿಡಿಸಿದ ಎಲೆಯನ್ನು ಇದನ್ನು ಒಂದು 5 ದಿನದಿಂದ ನಾನು ನೀರಲ್ಲೇ ಇಟ್ಟಿದ್ದೀನಿ. 5 ದಿನದಿಂದ ನೀರಲ್ಲೇ ಇಟ್ಟು ದಿನ 2 ಸಲ ನೀರು ಚೇಂಜ್ ಮಾಡ್ತಿದ್ದೆ, ಬೆಳಿಗ್ಗೆ 1 ಸಲ, ಸಂಜೆ 1 ಸಲ. ನೋಡಿ, ನನ್ನ ಹತ್ರ ಆಲ್ರೆಡಿ ಪಾಟ್ ಇತ್ತು. ಮೊನ್ನೆ ಗಿಡ ನೆಡಲಿಕ್ಕೆ ಪಾಟ್ ಬೇಕಂತ ಹೇಳುವಾಗ ನಿತಿನ್ ಅವರು 2 ಪಾಟ್ ತಂದಿದ್ದರು. ಸೊ ಅದು ಪಾಟಿಗೆ ಸ್ವಲ್ಪ ಮಣ್ಣು ಕಲ್ಲು ಎಲ್ಲ ಹಾಕಿ ಹೈಟ್ ಮಾಡಿಸಿ, ಅಂದರೆ ಇದು ಗಿಡ ಇದ್ರದ್ದಲ್ಲ, ಅಂದರೆ ಸೊಪ್ಪಿನ ಗಿಡ, ಸೊ ಜಾಸ್ತಿ ಇದು ಬೇಕಾಗಿರೋದಿಲ್ಲ. ಸೊ ಅದಕ್ಕೆ ಸ್ವಲ್ಪ ಕಲ್ಲೆಲ್ಲ ಹಾಕಿ ಸ್ವಲ್ಪ ಹೈಟ್ ಮಾಡಿ, ಆಮೇಲೆ ಮಣ್ಣು ಹಾಕಿ, ಅದಾದಮೇಲೆ ಅದ್ರ ಮೇಲೆಲ್ಲ ತೂತು ಮಾಡಿ ನಾನು ಪುದೀನ ಗಿಡ ನೆಟ್ಟಿದ್ದೆ. ಇದೇ ಪುದೀನ ಸೊಪ್ಪಿಂದ ಇಲ್ಲಿ ತನಕ ನಾನು 3-4 ಸಲ ನನ್ನ ಅಡುಗೆಗೆ ಯೂಸ್ ಮಾಡ್ಕೊಂಡಿದ್ದೀನಿ. ನನಗೆ ಭಾರಿ ಖುಷಿ ಆಗ್ತಿದೆ. ನಾನು ಬೆಳೆದ ಪುದೀನದಿಂದವೇ ನಾನು ಅಡುಗೆ ಮಾಡಿದ್ದೀನಿ ಅನ್ನುವಂಥದ್ದೇ ಖುಷಿ. ನಿಮಗೂ ಎಲ್ಲ ಈ ಖುಷಿ ಬೇಕಿದ್ದರೆ ನೀವು ಒಂದು ಸ್ವಲ್ಪ ಪುದೀನ ಗಿಡನ ಎಲ್ಲ ಬೆಳೆಸ್ಕೊಂಡ್ರೆ ಖುಷಿ ಆಗುತ್ತೆ. ಬೆಳೆಸ್ಕೊಳ್ಳಿಕ್ಕಿಂತ ಮುಂಚೆ ನಾನು ಏನು ಮಾಡಿದೆ ಅಲ್ಲ, ಅಷ್ಟೇ ಮಾಡಿದರೂ ಸಾಕಾಗುತ್ತೆ. ತುಂಬ ಚೆನ್ನಾಗೇ ಬರುತ್ತೋ, ಏನು ತೊಂದರೆ ಇಲ್ಲ. ದಿನದಲ್ಲಿ 1-2 ಸಲ ನೀರು ಹಾಕಿದರೆ ಆಯಿತು ಅಷ್ಟೇ. ಇದೇ ಪುದೀನ ಸೊಪ್ಪಿಂದ ಇದು ಮಾಡ್ಬೋದು, ಎಂತ ಗ್ರೀನ್ ಮಸಾಲೆ ಹಾಕಿ ಎಲ್ಲ ಪದಾರ್ಥ ಮಾಡ್ಬೋದು. ಪುದೀನದ್ದು ಜ್ಯೂಸ್ ಮಾಡ್ಬೋದು, ಪುದೀನದ್ದು ಚಟ್ನಿ ಮಾಡ್ಬೋದು, ಪಲಾವ್ ಮಾಡುವಾಗ ಇದೇ ಪುದೀನ ಯೂಸ್ ಮಾಡ್ಕೊಳ್ಬೋದು. ಸೊ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಅದು ಅಲ್ಲದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂಗಡಿಯಿಂದ ದುಡ್ಡು ಕೊಟ್ಟು ತರ್ಬೋದು, ಆದರೆ ನಾವೇ ಬೆಳೆಸಿ ನಾವು ತಿನ್ನೋದ್ರಲ್ಲಿರೋ ಮಜಾ ಯಾವುದ್ರಲ್ಲೂ ಇಲ್ಲ. ಇದನ್ನು ಬೆಳೆಸಿಕ್ಕೆ ಇಟ್ಟು 1 ವಾರದೊಳಗೆ ಎಲ್ಲ ನಾನು ಊರಿಗೆ ಹೊರಟಿದ್ದೆ. ನಾನು ಊರಿಗೆ ಹೋದಾಗ ರಮ್ಯಾ ನೀರು ಹಾಕ್ತಾಯಿದ್ಲು. ಸೊ ರಮ್ಯಾ, ಥ್ಯಾಂಕ್ ಯು. ನನಗೆ ಊರಿಗೆ ಹೋಗೋದ್ರಲ್ಲಿರೋ ಖುಷಿ ಯಾವುದ್ರಲ್ಲೂ ಇಲ್ಲ. ಯಾಕಂತೇಳಿ ಹೇಳಿದರೆ, ನಾವು ಹುಟ್ಟಿದಾಗಿಂದ ಊರಲ್ಲೇ ಇದ್ದು ಅಮ್ಮ ಪಪ್ಪನೊಟ್ಟಿಗೆ ಬೆಳ್ಕೊಂಡಿದ್ದವರು. ಈಗ ಒಂದೇ ಸಲ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗೋದಂದರೆ ಸ್ವಲ್ಪ ಮನಸ್ಸಿಗೆ ತಳವಳ. ಈಗ ನಾನು ಖುಷಿಯಲ್ಲಿದ್ದೆ. ಯಾಕಂತ ಹೇಳಿದರೆ ನಾನು ಊರಿಗೆ ಹೋಗ್ತಿದ್ದೀನಿ. ಬಾಯ್.